Welcome to SD News, your source for the latest updates from around the globe. बीदर जिले की सभी अदालतों में पेंडिंग कुल 13,902 केस निपटाए गए और 13,41,40,509 वसूले गए हैं और पार्टियों को मुआवजा दिया गया और 32,214 प्री लिटिगेशन केस निपटाए गए और 8,50,74,97 वसूले गए और पार्टियों को मुआवजा दिया गया। इस लोक अदालत में एक शादी के झगड़े का निपटारा किया गया और मेडिकेशन के जरिए 9 जोड़ों को मिलाया गया और अदालत में पेंडिंग कुल 13 पुराने केस निपटाए गए। इस लोक अदालत की वजह से जिले में केस से जुड़ी पार्टियों को बहुत फायदा हुआ। उन्होंने कहा कि ज्यादा से ज्यादा पार्टियों को अगली लोक अदालत का फायदा उठाना चाहिए। कोर्ट में केस आने से रोकने, कोर्ट में केस का बोझ कम करने और झगड़ों को बड़ा होने से पहले सुलझाने के लिए अलग अलग डिपार्टमेंट में प्री लिटिगेशन स्टेज पर ही सेटलमेंट और मीडिएशन के जरिए केस सुलझाने की यह एक अच्छी कोशिश है। इससे लोगों को जल्द ही राहत मिलेगी और कोर्ट पर दबाव कम होगा। उन्होंने कहा कि बीदर तालुके में एक गांव की पहचान करके गांव के लोगों की समस्याओं को लिस्ट करके और उन्हें सरकार की तरफ से सुविधाएं और कानूनी सेवाएं देकर बड़े पैमाने पर कानूनी जागरूकता और सहायता प्रोग्राम चलाया जाएगा। ರಾಷ್ಟ್ರೀಯ ಲೋಕಾಯುಕ್ತರನ್ನ ಗೌರವಾನ್ವಿತ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಗೌರವಾನ್ವಿತ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಇವರ ನಿರ್ದೇಶನದಂತೆ ಹಾಗೂ ನಮ್ಮ ಬೀದರ್ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಎಸ್.ವಿ. ರೆಹಮಾನ್ ಸರ್ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇವರ ಒಂದು ಮಾರ್ಗದರ್ಶನದಲ್ಲಿ ನಾವು ದಿನಾಂಕ 13/12/2025 ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಬೃಹತ್ ಲೋಕಾಯುಕ್ತವನ್ನು ಹಮ್ಮಿಕೊಂಡಿದ್ದೆವು. ಸದರಿ ಲೋಕಾಯುಕ್ತನಲ್ಲಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಒಟ್ಟು ಅಂದರೆ ರಾಜ್ಯ ಪೂರ್ವ ಪ್ರಕರಣಗಳು ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು 46,116 ಪ್ರಕರಣಗಳನ್ನು ನಾವು ಸದರಿ ಲೋಕಾಯುಕ್ತದಲ್ಲಿ ಇತ್ಯರ್ಥಪಡಿಸಿದ್ದೇವೆ. ಹಾಗೂ ರೂಪಾಯಿ 21,92,14,600 ರೂಪಾಯಿಗಳ ಪರಿಹಾರ ಹಣವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ. ಮತ್ತು ಈ ಒಂದು ಲೋಕಾಯುಕ್ತದಲ್ಲಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳು ಬಾಕಿ ಇರುವ ಒಟ್ಟು 13,902 ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ. ಪೆಂಡಿಂಗ್ ಪ್ರಕರಣದಲ್ಲಿ ರೂಪಾಯಿ 13,40,40,509 ರೂಪಾಯಿಗಳನ್ನು ಕಕ್ಷಿದಾರರಿಗೆ ವಸೂಲಾತಿ ಮಾಡಿ ಪರಿಹಾರವನ್ನು ಒದಗಿಸಲಾಗಿದೆ. ಮತ್ತು ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಜಿಲ್ಲಾದ್ಯಂತ ಒಟ್ಟು 32,214 ಪ್ರಕರಣಗಳನ್ನು ನಾವು ಲೋಕಾಯುಕ್ತದಲ್ಲಿ ಇತ್ಯರ್ಥಪಡಿಸಿದ್ದೇವೆ. ಈ ರೀತಿ ಒಟ್ಟು ನಾವು 13,41,40,509 ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಿಕೊಟ್ಟಿದ್ದೇವೆ. ಮತ್ತು ನಾವು ಜಿಲ್ಲೆಯಲ್ಲಿ ಒಟ್ಟು 18 ಬೇಚ್ಗಳನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೆವು. ಪ್ರತಿ ನ್ಯಾಯಾಲಯದಲ್ಲಿ ಒಂದೊಂದು ಬೇಚನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೆವು. ಸದರಿ ಬೇಚ್ನಲ್ಲಿ ನ್ಯಾಯಾಧೀಶರು ಮತ್ತು ಅವರ ವಕೀಲರು ಕನ್ಸಿಲೇಟರ್ ಅಂತ ನಾವು ಅಪಾಯಿಂಟ್ ಮಾಡಿ ಈ ಒಂದು ಲೋಕಾಯುಕ್ತವನ್ನು ಜಿಲ್ಲೆಯನ್ನು ಹಮ್ಮಿಕೊಂಡಿದ್ದೆವು. ವಿಶೇಷ ಏನಂತಂದರೆ ಜಿಲ್ಲೆಯಲ್ಲಿ ಒಟ್ಟು ಅಂದರೆ ಡೈವರ್ಸ್ ಬಂದಂಥ 9 ಜೋಡಿಗಳನ್ನು ನಾವು ರಾಜ್ಯ ಸಂಧಾನ ಮಾಡೋದ್ರ ಮೂಲಕ ಅವರನ್ನು ಒಂದು ಮಾಡಿದ್ದೇವೆ. ಮತ್ತು ಒಟ್ಟು ಜಿಲ್ಲೆಯಲ್ಲಿ ಬಾಕಿ ಇರುವ 13 ಹಳೆಯ ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಿದ್ದೇವೆ. ಈ ಒಂದು ಲೋಕಾಯುಕ್ತ ವಿಶೇಷ ಆಗಿದೆ. ಒಟ್ಟಿನಲ್ಲಿ ಈ ಲೋಕಾಯುಕ್ತದಿಂದಾಗಿ ಸಾರ್ವಜನಿಕರಿಗೆ ಬಹಳ ಒಂದು ಅನುಕೂಲ ಆಗಿದೆ ಮತ್ತು ಲಾಭ ಕೂಡ ಆಗಿದೆ. ಇಂಥ ಒಂದು ಲೋಕಾಯುಕ್ತ ಬಗ್ಗೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು ಭಾಗವಹಿಸುವಂತೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕಂತ ತಮ್ಮಲ್ಲಿ ಈ ಮೂಲಕ ತಮ್ಮನ್ನು ವಿನಂತಿಸಿಕೊಳ್ತೇನೆ.